ವೆಲ್ಕಮ್ ಬ್ಯಾಕ್. ಇದೀಗ ಪ್ರಜ್ವಲ್ ರೇವಣ್ಣ ಅವರ ಡ್ರೈವರ್ ಕಾರ್ತಿಕ್ ವಿಚಾರಕ್ಕೆ ಬರೋಣ. ಹಾಸನದಲ್ಲಿ ವೈರಲ್ ಆದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಕಾರು ಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಕಾರ್ತಿಕ್ ಅಜ್ಞಾತ ಸ್ಥಳದಿಂದ, ಅಂದರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಡುಗಡೆ ಮಾಡಿ ಸ್ಫೋಟಕ ಆರೋಪ ಮಾಡಿದ್ದಾರೆ. ನಾನು 15 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಹಾಗೂ ಅವರ ಕುಟುಂಬದ ಕಾರು ಚಾಲಕ, ಕಾರ್ನ ಡ್ರೈವರ್ ಆಗಿದ್ದೆ. ನಾನು ಕಳೆದ 1 ವರ್ಷದಿಂದ ಕೆಲಸ ಬಿಟ್ಟಿದ್ದೀನಿ. ನನ್ನ ಜಮೀನು ಬರೆಸಿಕೊಂಡು, ನೋಡಿ, ನನ್ನ ಜಮೀನು ಬರೆಸಿಕೊಂಡು, ಒಂದು ವೇಳೆ ಬರೆಸಿದ್ರೆ ಸಿಗುತ್ತಲ್ವಾ, ಕೇಸ್ ಭಾಳ ದೊಡ್ಡದಾಗತ್ತೆ. ಇವರ ಜಮೀನನ್ನು ಯಾರಾದರೂ ಬರೆಸ್ಕೊಂಡಿದ್ರೆ ಯಾರಿಗೆ ಅಂತ ಗೊತ್ತಾಗತ್ತಲ್ಲ, ಸುಮ್ಮನೆ ಹೇಳೋಕ್ಕಾಗಲ್ಲ. ನನ್ನ ಜಮೀನು ಬರೆಸಿಕೊಂಡು ನನ್ನ ಪತ್ನಿ ಮೇಲೆ ಹಲ್ಲೆ ಮಾಡಿದ್ರು ಅಂತೇಳಿ ಕಾರ್ತಿಕ್ ಆರೋಪ ಮಾಡ್ತಾ ಇದ್ದಾರೆ. ಹಿಂಸೆ ಕೊಟ್ಟು ಹಲ್ಲೆ ಮಾಡಿದ್ದರಿಂದ ಮನೆಯಿಂದ ಹೊರಬಂದೆ ಅಂತ ಹೇಳಿದ್ದಾರೆ. ಓಕೆ, ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನಾನು ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿಗೆ ಮತ್ತು ಪ್ರಜ್ವಲ್ ರೇವಣ್ಣಗೆ 15 ವರ್ಷದಿಂದ ಡ್ರೈವರಾಗಿ ಕೆಲಸ ಮಾಡ್ತಾ ಇರ್ತೀನಿ. ಈಗ 1 ವರ್ಷದಿಂದ ನಾನು ಅಲ್ಲಿ ಕೆಲಸ ಬಿಟ್ಟಿರ್ತೀನಿ. ಏನು ಬಿಟ್ಟರ ಕಾರಣ ಏನಂತಾರೆ, ಇದೇ ಮಾಧ್ಯಮದಲ್ಲೆಲ್ಲ ಬೆತ್ತರಿಸಾಗಿದೆ. ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡವರು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನನ್ನ ಬರ್ಸ್ಕೊಂಡಿರ್ತಾರೆ. ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ. ಹೊರಗಡೆ ಬಂದಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ. ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. BJP ಮುಖಂಡರಾದಂಥ ದೇವರಾಜೇಗೌಡರು ಹೊಳೆನರಸೀಪುರದಲ್ಲಿ BJP ಕ್ಯಾಂಡಿಡೇಟ್ ಆಗಿ ನಿಂತ್ಕೊಂಡಿರ್ತಾರೆ. ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ. ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನನ್ನ ಕಷ್ಟ ಎಲ್ಲ ಹೇಳ್ಕೊಂಡು ಭಾಳ ಆಶ್ಚರ್ಯ ಆಗುತ್ತೆ. ಈ ದೇವರಾಜೇಗೌಡರು ಇದ್ದಾರಲ್ಲ, ಹೋರಾಟ ಮಾಡ್ತಾ ಇದ್ದಂಥವರು, ಇವ್ರು ಹೇಳ್ತಾರಲ್ಲ, ಈಗ ಕಾರ್ತಿಕ್ ಹೋಗಿ ನಾನು ದೇವರಾಜೇಗೌಡರ ಜೊತೆ ಸೇರಿದೆ, ಮತ್ತೊಂದು ಅವ್ರ ಲಾಯರ್, ಅವರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರನ್ನು ಮಾತಾಡಿಸಿದಾಗ ಅವ್ರದ್ದು ಕೂಡ ಅಷ್ಟೇ, ನನ್ನ ಹೆಂಡತಿನ ಇವರಿಂದ ಕಳ್ಕೊಂಡೆ ಅಂತ ಅವರು ಕೂಡ ಹೇಳ್ತಾರೆ. ನಾನು ಹೆಂಡತಿನ ಭಾಳ ಪ್ರೀತಿ ಮಾಡ್ತಾ ಇದ್ದೆ, ಇವರಿಂದ ಕಳ್ಕೊಂಡೆ, ಅವ್ರದ್ದೊಂದು ಸ್ಟೋರಿ. ಎಲ್ಲ ಬಂದು ಕೂಡ ಹೆಣ್ಣುಮಕ್ಕಳ ವಿಚಾರಕ್ಕೆ ಅಲ್ಲಿ ಬಂದಿಲ್ಲತ್ತೆ. ಇನ್ನು ಪ್ರಜ್ವಲ್ ವಿಚಾರಕ್ಕೆ ಬಂದಾಗೆ ಡ್ರೈವರ್ ಏನು ಹೇಳ್ತಾರೆ, ಕಾರು ಚಾಲಕನ ಜಮೀನನ್ನು ಬರೆಸಿಕೊಂಡಿದ್ರಂತೆ ದಳಪತಿಗಳು. ಇದು 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 ಆದಷ್ಟು ಬೇಗ ಆಗಬೇಕು ತನಿಖೆ. ಇದರ ಬಗ್ಗೆ ಇದು 2 ನಿಮಿಷದಲ್ಲಿ ಸಿಗುತ್ತೆ. ಇದನ್ನೇನು ಜರ್ಮನಿಗೆ ಎತ್ಕೊಂಡು ಹೋಗಬೇಕು ಅಂತಿಲ್ಲ. ಯಾರ ಹೆಸರಲ್ಲಿ ಜಮೀನು ಯಾರಿಗೆ ಬಂತು ಗೊತ್ತಾಗುತ್ತಲ್ಲ. ನನ್ನ ಜಮೀನು ಬರೆಸಿಕೊಂಡು ಪತ್ನಿ ಮೇಲೆ ಹಲ್ಲೆ ಮಾಡಿದರು. ಫಸ್ಟು ಜಮೀನು ಬರೆಸಿದ್ದು ಹೌದಾ ಅಲ್ಲೋ ಅಂತಂದರೆ ಎಲ್ಲೋ ಹೌದು ಅಂತ ಲೆಕ್ಕ, ಇಲ್ಲಾಂದರೆ ಸುಳ್ಳು ಆರೋಪಗಳಾಗೋದಿಲ್ಲ. ಹಿಂಸೆ ಕೊಟ್ಟು ಹಲ್ಲೆ ಮಾಡಿದ್ದಕ್ಕೆ ಕೆಲಸ ಬಿಟ್ಟರಂತೆ ಕಾರ್ತಿಕ್. ಇದು ನಂಬಲಿಕ್ಕಾಗತ್ತಾ ನನಗೆ ಗೊತ್ತಿಲ್ಲ. ಒಂದು ವೇಳೆ ಡ್ರೈವರ್ನ ಜಾಗಕ್ಕೆ ನೀವು ಕಬ್ಜಾ ಮಾಡ್ತೀರಿ ಅಂತಂದರೆ ನೀವು ಯಾರನ್ನು ಬಿಡೋದಿಲ್ಲ ಅಂತ ಗ್ಯಾರಂಟಿ ಆಯಿತು. ರೇವಣ್ಣ ಕುಟುಂಬದ ವಿರುದ್ಧ ಹೋರಾಡ್ತಾ ಇದ್ದ ದೇವರಾಜೇಗೌಡರು, ಅದೇ ಕಾರಣಕ್ಕೆ ದೇವರಾಜೇಗೌಡರ ಮೊರೆ ಹೋದ್ರಂತೆ ಕಾರ್ತಿಕ್. ಒಂದು ಕಾಪಿ ಪಡೆದುಕೊಂಡ್ರಂತೆ ದೇವರಾಜೇಗೌಡರು. ದೇವರಾಜೇಗೌಡರೇ ಸ್ವಾರ್ಥಕ್ಕೆ ಬಳಸಿಕೊಂಡಿರಬೇಕು ಅಂತ ಇವರು ಹೇಳೋದು. ದೇವರಾಜೇಗೌಡ ಬಿಟ್ಟರೆ ಯಾರಿಗೂ ಪೆನ್ ಡ್ರೈವ್ ಕೊಟ್ಟಿಲ್ಲ. ಯಾರು ಹೇಳೋದು? ಕಾರ್ತಿಕ್ ಹೇಳೋದು. ದೇವರಾಜೇಗೌಡ ವಿರುದ್ಧ ಸ್ಫೋಟಕ ಆರೋಪ ಮಾಡಿದ ಕಾರ್ತಿಕ್. ನೋಡಿ, ಇದರ ಹೊರತಾಗಿ ಸ್ಥಳೀಯವಾಗಿ ನಾವೆಲ್ಲ ಕೇಳ್ಪಟ್ಟ ಮಾತು ಏನು ಅಂತ ಹೇಳ್ಬಿಡ್ತೀನಿ ನಾನು. ನಾವೆಲ್ಲ ಕೇಳ್ಪಟ್ಟ ಮಾತು ಏನಂತೆ, ಕಾರ್ತಿಕ್ಗೆ ಕಾಟ ಕೊಡ್ತಾ ಇದ್ರಂತೆ, ಕಾರ್ತಿಕ್ ಕೋಪ ಇತ್ತಂತೆ. ಸೊ ಹಾಗಾಗಿ ಪ್ರಜ್ವಲ್ ರೇವಣ್ಣ ಮೊಬೈಲ್ನ ಎಲ್ಲ ಏನು ಕೋಡ್ವರ್ಡ್ ಏನು ಪಾಸ್ವರ್ಡನ್ನೆಲ್ಲ ನೋಡಿಕೊಂಡು ಒಂದು ದಿವಸ ಎಲ್ಲ ಡೌನ್ಲೋಡ್ ಮಾಡಿಕೊಂಡಂತೆ ಇಟ್ಕೊಂಡಿದ್ದಂತೆ. ಆಮೇಲೆ ದೇವರಾಜೇಗೌಡರು ಇದಾರಲ್ಲ, ದೇವರಾಜೇಗೌಡರು ಕೂಡ ಹೋರಾಟ ಮಾಡ್ತಾಯಿದ್ದಾರೆ, ಅವರಿಗೂ ಕೊಟ್ಟರಂತೆ ಅಂಥೇಳಿ. ಒಂದಂತೂ ಈಗ ಎಲ್ಲವೂ ಕೂಡ 2 ಇದೆ. ದೇವರಾಜೇಗೌಡರು ರಿಲೀಸ್ ಮಾಡಿದ್ದ, ಕಾರ್ತಿಕ್ ರಿಲೀಸ್ ಮಾಡಿದ್ದ ಅಂಥೇಳಿ. ಕಾರ್ತಿಕ್ ಹೇಳೋದು ಅಲ್ಲಿಂದ ತಗೊಂಡಿದ್ದು ನಾನು ದೇವರಾಜೇಗೌಡರು ಕೊಟ್ಟೆ, ದೇವರಾಜೇಗೌಡರು ಮನೆ ಹಂಚಿದ್ರು. ಹಾಗಿದ್ರೆ ದೇವರಾಜೇಗೌಡರ ಕಾರ್ತಿಕ ಒಂದದು ಅವರಿಬ್ಬರ ನಡುವೆ. ಆದರೆ ಯಾರು ಹಂಚಿದ್ರು ಅನ್ನೋದಕ್ಕಿಂತ ಆ ಅಡ್ನಾಡಿ ಕೆಲಸ ಮಾಡಿರ್ತಾನಲ್ಲ ಆತನ ಯಾವುದೇ ಕಾರಣಕ್ಕೂ ಕ್ಷಮೆ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನೋಡಿ, ಆ SC STಗಳು ಕೂಡ ಆ ಒಂದು ಇದರಲ್ಲಿ ಬರಬೇಕು ನನ್ನ ಪ್ರಕಾರ. ಅದು ಕೂಡ ಭಾಳ ದೊಡ್ಡ ದುರಂತನೇ ಆಗುತ್ತೆ. ಅಂದರೆ ಮನೆ ಕೆಲಸಕ್ಕೆ ಬಂದಿರ್ತಾರೆ, ಮತ್ತೊಂದಕ್ಕೆ ಬಂದಿರ್ತಾರೆ, ನೀವು ಅವರನ್ನು ಬಿಡೋದಿಲ್ಲ ಅಂತಂದರೆ